ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಎರಡನೇ ವಿಡಿಯೋ. ಎರಡನೇ ವಿಡಿಯೋ ಯಾರ ಬಗ್ಗೆ ಮಾಡ್ತಾಯಿದ್ದೀನಿ ಅಂದರೆ CSK ಟೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಮೊದಲನೇ ವಿಡಿಯೋ RCB ಬಗ್ಗೆ ಆಗಿತ್ತು. ಇದು ನನ್ನ ಎರಡನೇ ವಿಡಿಯೋ ಆಗಿರುತ್ತೆ. ನಾನು CSK ಟೀಮ್ನ ಪಿಕ್ ಮಾಡ್ತಾ ಇದ್ದೀನಿ. CSK ಟೀಮ್ನ ಸ್ಕ್ವಾಡ್ ಬಗ್ಗೆ, ಅದರ ಹೈಲೈಟ್ಸ್ ಬಗ್ಗೆ, ರೆಕಾರ್ಡ್ಸ್ ಬಗ್ಗೆ ಹಾಗೂ ನನ್ನ ಪರ್ಸ್ನಲ್ ಪ್ಲೇಯಿಂಗ್ 11 ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಮೊದಲನೇದಾಗಿ ಟೀಮ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಟೀಮ್ ಸ್ಕ್ವಾಡ್ ಅಂತ ಬಂದರೆ ಬ್ಯಾಟರ್ ಲಿಸ್ಟ್ ನೋಡೋಣ. ಲೆಟ್ಸ್ ಗೋ. ಋತುರಾಜ್ ಗಾಯಕ್ವಾಡ್. ಋತುರಾಜ್ ಗಾಯಕ್ವಾಡ್ ಈ ಸತಿನೂ ಕ್ಯಾಪ್ಟನ್ ಆಗಿರ್ತಾರೆ. ಡಿವಿಲ್ಡ್ ಬ್ರೀವೀಸ್, ಆಯುಷ್ ಮಾತ್ರೆ. ಆಯುಷ್ ಮಾತ್ರೆ ಕೂಡ ಇವ್ರಿಗೊಂದು ಒಳ್ಳೆ ಪಿಕ್ ಆಗಿದೆ ಈ ಸತಿ. ನೋಡಿದ್ದೀವಿ U19 ವರ್ಲ್ಡ್ ಕಪ್ ಅಲ್ಲಿ ಕೂಡ ಅವರು ಗೆದ್ದಿದ್ದಾರೆ. ಅದು ಕೂಡ ಒಬ್ಬ ಕ್ಯಾಪ್ಟನ್ ಕೂಡ ಹೌದು ಅವರು ಆ ಟೀಮಲ್ಲಿ. ಒಳ್ಳೆ ಪಿಕ್ ಆಗಿದೆ CSK ಕಡೆಯಿಂದ. ನೆಕ್ಸ್ಟ್ ಸರ್ಫರಾಜ್ ಖಾನ್. ಇವಾಗ ವಿಕೆಟ್ ಕೀಪರ್ಸ್ ಲಿಸ್ಟಿಗೆ ಬರೋದಾದರೆ ಅಫ್ಕೋರ್ಸ್ ತಲಾ MSD, ಸಂಜು ಸ್ಯಾಮ್ಸನ್, ಕಾರ್ತಿಕ್ ಶರ್ಮಾ, ಉರ್ವಿಲ್ ಪಟೇಲ್. ನೆಕ್ಸ್ಟ್ ಆಲ್ರೌಂಡರ್ಸ್ ಲಿಸ್ಟಿಗೆ ಬರೋದಾದರೆ ಯಾರ್ಯಾರಪ್ಪ ಆಲ್ರೌಂಡರ್ಸ್ ಅಲ್ಲಿ ಇದ್ದಾರೆ ಅಂತ ಕೇಳಿದ್ರೆ ಶಿವಮ್ ದುಬೆ, ಪ್ರಶಾಂತ್ ವೀರ್, ಅಂಕುಶ್ ಕಂಬೋಜ್, ಜೇಮಿ ಓವರ್ಟನ್, ಮ್ಯಾಥ್ಯೂ ಶಾಟ್, ಅಮಾನ್ ಖಾನ್, ಝ್ಯಾಕ್ ಫೋಲ್ಸ್, ರಾಮಕೃಷ್ಣ ಘೋಷ್. ನೆಕ್ಸ್ಟ್ ಬೌಲರ್ಸ್ ಲಿಸ್ಟಿಗೆ ಬರೋದಾದರೆ ಬೌಲರ್ಸಲ್ಲಿ ಯಾರ್ಯಾರಪ್ಪ CSK ಆಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನೂರ್ ಅಹಮದ್, ಖಲೀಲ್ ಅಹಮದ್, ರಾಹುಲ್ ಚಹರ್, ಮ್ಯಾಟ್ ಹೆನ್ರಿ, ನಾಥನ್ ಹಿಲೀಸ್, ಅಂಕುಲ್ ಹುಸೈನ್, ಮುಖೇಶ್ ಚೌಧರಿ, ಶ್ರೇಯಸ್ ಗೋಪಾಲ್, ಗುರ್ಜನೀತ್ ಸಿಂಗ್. ಇದಾಗಿತ್ತು CSK ಅವರ ಟೋಟಲ್ ಟೀಮ್ ಸ್ಕ್ವಾಡ್ ಆಗಿತ್ತು. ನೆಕ್ಸ್ಟ್ CSK ರೆಕಾರ್ಡ್ಸ್ ಬರೋದಾದರೆ CSK ರೆಕಾರ್ಡ್ಸ್ ಏನೇನಿದೆ ಅಂತ ನೋಡೋದಾದರೆ ಮೊದಲನೇದಾಗಿ ಅವರು IPL ಟೈಟಲ್ನ 5 ಸತಿ ಗೆದ್ದಿದ್ದಾರೆ. ಎಷ್ಟು ಸತಿ ಗೆದ್ದಿದ್ದಾರೆ? 5 ಸತಿ ಗೆದ್ದಿದ್ದಾರೆ ಗುರು. ಯಾವಾಗ 2010ರಲ್ಲಿ ಗೆದ್ದಿದ್ದಾರೆ, 2011ರಲ್ಲಿ ಗೆದ್ದಿದ್ದಾರೆ, 2018ರಲ್ಲಿ ಗೆದ್ದಿದ್ದಾರೆ, 2021ರಲ್ಲಿ ಗೆದ್ದಿದ್ದಾರೆ ಹಾಗೂ 2023ರಲ್ಲಿ ಗೆದ್ದಿದ್ದಾರೆ. ಚಾಂಪಿಯನ್ ಲೀಗ್ T20 ಇದ್ರ ಬಗ್ಗೆ ಎಷ್ಟೊಂದು ಕೆಲವು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಅವಾಗ ಚಾಂಪಿಯನ್ ಲೀಗ್ ಕೂಡ ಆಡಿಸ್ತಾ ಇದ್ರು. ಆ ಚಾಂಪಿಯನ್ ಲೀಗಲ್ಲೂ ಕೂಡ CSK ಟೀಮ್ 2 ಸತಿ ಗೆದ್ದಿದ್ದಾರೆ. ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 2010, 2014 ಈ 2 ವರ್ಷದಲ್ಲಿ ಚಾಂಪಿಯನ್ ಲೀಗಲ್ಲಿ ಅವರು ಟ್ರೋಫಿ ಗೆದ್ದಿದ್ದಾರೆ. ನೆಕ್ಸ್ಟ್ ಪ್ಲೇ ಆಫ್ ಕ್ವಾಲಿಫಿಕೇಶನ್ ಅಂತ ಬರೋದಾದ್ರೆ ಆಡಿರೋ 16 ಸೀಸನ್ ನಲ್ಲಿ ಅವರು 12 ಸತಿ ಕ್ವಾಲಿಫೈ ಆಗಿದ್ದಾರೆ ಗುರು ಪ್ಲೇ ಆಫ್ಗೆ. 12 ಸತಿ. ನೀವು ಕೇಳ್ಬೋದು ಗುರು 18 ವರ್ಷ ತಾನೇ ಆಡಿರೋದು, 18 ಸೀಸನ್ ತಾನೇ ಆಡಿರೋದು ಅಂತ. 18 ಸೀಸನ್ ಆಡಿರೋದು ನಿಜ, ಬಟ್ CSK ಆಡಿರೋದು ಬರೀ 16 ಸೀಸನ್. ಇನ್ನು 2 ವರ್ಷ ಎಲ್ಲೋಗಿದ್ರು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂತೀನಿ, ದಯವಿಟ್ಟು ಬಿಟ್ಬಿಡಿ ಪ್ಲೀಸ್. ಯುನಿಕ್ ಟೀಮ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋದಾದ್ರೆ CSK ಬಗ್ಗೆ ಅವರೇ ಮೊದಲನೇ ಬಾರಿ ಬ್ಯಾಕ್ ಟು ಬ್ಯಾಕ್ IPL ನ ಗೆದ್ದಿರೋದು ಯಾರಪ್ಪ ಅಂತ ಕೇಳಿದ್ರೆ ಅದು CSK. ಯಾವಾಗ 2010 ಹಾಗೂ 2011ರಲ್ಲಿ ಬ್ಯಾಕ್ ಟು ಬ್ಯಾಕ್ ಚಾಂಪಿಯನ್ಸ್ ನ ಗೆದ್ದಿದ್ದಾರೆ. ಲೋಯೆಸ್ಟ್ ಟೀಮ್ ಟೋಟಲ್ ನ ಡಿಫೆಂಡ್ ಮಾಡಿದವರು ಯಾರಪ್ಪ ಅಂತ ಕೇಳಿದ್ರೆ ಅದು ಕೂಡ CSK. ಎಷ್ಟು ರನ್ ಡಿಫೆಂಡ್ ಮಾಡಿದ್ದಾರೆ ಅಂದ್ರೆ ಬರೀ 92 ರನ್ ಹೊಡೆದ್ಬಿಟ್ಟು ಅದನ್ನ ಡಿಫೆಂಡ್ ಕೂಡ ಮಾಡಿದಾರೆ ಗುರು CSK. ಇಲ್ಲಿ ಪ್ಲೇಯರ್ ಪ್ಲಸ್ ಹಾಗೂ ಮೈನಸ್ ನೋಡೋಣ. ಮೊದಲನೇದಾಗಿ ಋತುರಾಜ್ ಗಾಯಕ್ವಾಡ್ ಬಗ್ಗೆ ಮಾತಾಡೋದಾದ್ರೆ ಅವರು ಈ ವರ್ಷ ಅವರೇ ಕೂಡ ಕ್ಯಾಪ್ಟನ್ ಆಗಿರ್ತಾರೆ. ಕ್ಯಾಪ್ಟನ್ ಆಗಿ ಅವರು ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ಅವ್ರಿಗೆ 18 ಕೋಟಿ ಕೊಟ್ಟಿದ್ದಾರೆ. ರೆಕಾರ್ಡ್ ಏನಪ್ಪಾ ಅಂದ್ರೆ ಇಂಡಿಯನ್ ಅಲ್ಲಿ ಫಾಸ್ಟೆಸ್ಟ್ 1000 ಮತ್ತು 2000 ರನ್ ರೀಚ್ ಆಗಿರೋದು ಯಾರಪ್ಪ ಅಂತಂದ್ರೆ ಅದು ಋತುರಾಜ್ ಗಾಯಕ್ವಾಡ್. MSD ಬಗ್ಗೆ ಮಾತಾಡೋದು ಏನೂ ಇಲ್ಲ. ಅವರು ತಲಾ MSD ಅವರು ಇರೋದ್ರಿಂದಾನೆ ಟೀಮಲ್ಲಿ ಇರೋದ್ರಿಂದಾನೆ ಇವತ್ತಿಗೂ ಆ CSK ಫ್ಯಾನ್ಸ್ ಆ ಕ್ರೇಜ್ ಏನಿದೆಯೋ ಅದು ಇನ್ನೂ ಕಮ್ಮಿ ಆಗಿಲ್ಲ. ಆ ಕ್ರೇಜ್ ಅವ್ರು ಇರೋವರೆಗೂ ಹಾಗೇ ಇರುತ್ತೆ. ಅವ್ರು ಬಿಟ್ಟೋದ್ಮೇಲೆ ಆ CSK ಕ್ರೇಜು ಹಾಗೇ ಇರುತ್ತೆ. ನೆಕ್ಸ್ಟ್ ಬರೋದಾದ್ರೆ ಸಂಜು ಸ್ಯಾಮ್ಸನ್ ಬರೋ ವಿಕೆಟ್ ಕೀಪರ್ ಆಗಿ ಆಸ್ ಎ ಇಂಡಿಯನ್ ಬ್ಯಾಟ್ಸ್ಮನ್ ಆಗಿ ಓಪನಿಂಗ್ ಅಲ್ಲಿ CSK ಓಪನರ್ ಯಾರಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ ಕೂಡ ಬರ್ತಾರೆ. ಸಂಜು ಸ್ಯಾಮ್ಸನ್ ಹೆಂಗಪ್ಪ ಅಂತಂದ್ರೆ ರವೀಂದ್ರ ಜಡೇಜಾ ಬದಲು ಈ ಸತಿ ಸಂಜು ಸ್ಯಾಮ್ಸನ್ ನ ಸ್ವಾಪ್ ಮಾಡಿದ್ದಾರೆ. ಇದು ಎಂತ ಬೈ ಅಲ್ವಾ. ಒನ್ ಆಫ್ ದ ಗ್ರೇಟೆಸ್ಟ್ ಆಲ್ರೌಂಡರ್ CSK ಅಲ್ಲಿ ಯಾರಪ್ಪ ಅಂದ್ರೆ ಅದು ನಮ್ ಜಡೇಜಾ. ಜಡೇಜನ್ ಬದಲಾಗಿ ಸಂಜು ಸ್ಯಾಮ್ಸನ್ ನ ತಗೊಂಡಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ತುಂಬಾ ಖುಷಿ ಆಯ್ತು. ಏನ್ ಖುಷಿಯಪ್ಪ ಅಂತಂದ್ರೆ ರವೀಂದ್ರ ಜಡೇಜಾಗೆ ಆ ಟೀಮಲ್ಲಿ ಏನು ಅಷ್ಟೊಂದು ವ್ಯಾಲ್ಯೂ ಸಿಗ್ತಾ ಇರಲಿಲ್ಲ. ಹೆಂಗಪ್ಪ ಅಂದ್ರೆ ನಮ್ಮ ಟೀಮಲ್ಲಿ ಯಾರಾದ್ರೂ ಔಟ್ ಆದ್ರೆ ನಾವು ಬೇಜಾರಾಗ್ತಾ ಇದೀವಿ. ಆ ಟೀಮಲ್ಲಿ ರವೀಂದ್ರ ಜಡೇಜಾ ಔಟ್ ಆದ್ರೆ
ಆ ಟೀಮ್ ಅವ್ರು ಖುಷಿ ಪಡೋರು. ಯಾಕಪ್ಪ ಅಂದರೆ ಧೋನಿ ಬರ್ತಾರೆ ಅಂದ್ಬಿಟ್ಟು ಅವ್ರು ಖುಷಿ ಪಡೋರು. ಓಕೆ ಧೋನಿ ಬರ್ತಾರೆ, ಧೋನಿ ಫ್ಯಾನ್ಸ್ ಖುಷಿ ಆಗ್ತಾರೆ. ಒಂದ್ಸತಿ ರವೀಂದ್ರ ಜಡೇಜಾ ಬಗ್ಗೆ ಯೋಚನೆ ಮಾಡಿ, ಅವ್ರಿಗೆ ಎಷ್ಟು ಹರ್ಟ್ ಆಗಿರ್ಬೇಡ ಅಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಓಕೆ, ನೆಕ್ಸ್ಟ್ ಹೋಗೋದಾದ್ರೆ ಪ್ರಶಾಂತ್ ವೀರ್ ಆ್ಯಂಡ್ ಕಾರ್ತಿಕ್ ಶರ್ಮಾ ಅವ್ರ ರೆಕಾರ್ಡ್ಸ್ ಏನಪ್ಪ ಅಂತಂದರೆ ಅವರಿಬ್ಬರು ಆಲ್ರೌಂಡರ್ಸು, ಹಾಗೂ ಕಾರ್ತಿಕ್ ಶರ್ಮಾ ಅವರು ವಿಕೆಟ್ ಕೀಪರ್ ರೋಲ್ನ ಪ್ಲೇ ಮಾಡ್ತಾರೆ. ಸೊ ಕೀ ಫ್ಯಾಕ್ಟ್ ಏನಪ್ಪ ಅವರಿಬ್ಬರದು ಅಂದರೆ ಅವರಿಬ್ಬರನ್ನ 14,20,00,000 ಕೊಟ್ಟು ಈ ಬಾರಿ CSK ಖರೀದಿ ಮಾಡಿದೆ. ಸೂಪರ್ ಆಗಿದೆ. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಸೊ ಮೋಸ್ಟ್ ಎಕ್ಸ್ಪೆನ್ಸಿವ್ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಯಾರಪ್ಪ ಅಂದರೆ ಅದು ಇವರಿಬ್ಬರು, ಪ್ರಶಾಂತ್ ವೀರು ಹಾಗೂ ಕಾರ್ತಿಕ್ ಶರ್ಮಾ ಅವರು. ನೆಕ್ಸ್ಟ್ ಶಿವಮ್ ದುಬೆ ಬಗ್ಗೆ ಮಾತಾಡೋದಾದರೆ ಅವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಹಾಗೂ ಒಂದು ಪಾರ್ಟ್ ಟೈಮ್ ಬಾಲರ್ ಆಗಿ ನೋಡ್ಬೋದು CSK ಟೀಮಲ್ಲಿ. ಸೊ ಸೆಂಟರಲ್ಲಿ ಅಂದರೆ ಸೆಂಟರ್ ಆಫ್ ದ ಇನ್ನಿಂಗ್ಸಲ್ಲಿ ಏನಾದರೂ ಸ್ಪಿನ್ ವಿರುದ್ಧ ಯಾರಾದರೂ ದಾಳಿ ಮಾಡ್ತಾರೆ ಅಂದರೆ ಅದು ಯಾರಪ್ಪ ಅಂದರೆ ಅದು ಶಿವಮ್ ದುಬೆ. ಸೊ ಶಿವಮ್ ದುಬೆನೂ ಏನಾದರೂ ಫಾರ್ಮಲ್ಲಿ ಇದ್ದರೆ ತುಂಬ ಚೆನ್ನಾಗಿ ಆಡ್ತಾರೆ ಅವರು ಸ್ಪಿನ್ ವಿರುದ್ಧ. ಅತಿ ಹೆಚ್ಚು ಸ್ಪಿನ್ ವಿರುದ್ಧ ರನ್ ಯಾರ್ದಿದೆ ಅಂತ ಕೇಳಿದ್ರು ಕೂಡ ಶಿವಮ್ ದುಬೆ ಅವ್ರದ್ದೇ ಹೆಸರು ಇರೋದು. ಓಕೆ, ಮೈ ಪ್ಲೇಯಿಂಗ್ 11, ನನ್ನ ಪರ್ಸ್ನಲ್ 11 ಯಾರಪ್ಪ, ಸ್ಟ್ರಾಂಗೆಸ್ಟ್ 11 ಇನ್ CSK ಯಾರಪ್ಪ ಅಂತಂದರೆ ಸಂಜು ಸ್ಯಾಮ್ಸನ್ ಓಪನರ್. ಓಕೆ, ಸಂಜು ಸ್ಯಾಮ್ಸನ್ ಓಪನ್ ಆಗಿ ಬರ್ತಾರೆ, ಅವರು ವಿಕೆಟ್ ಕೀಪರ್ ಆಗಿರ್ತಾರೆ. ಸೊ ನೆಕ್ಸ್ಟು ಆಯುಷ್ ಮಾತ್ರ ಓಪನರು. ಸೊ ಋತುರಾಜ್ ಗಾಯಕ್ವಾಡ್ ಆಗಲಿ, ಅದರ ನೆಕ್ಸ್ಟ್ ಡಿವಲ್ಡ್ ಬ್ರೀವಿಸ್, ಶಿವಮ್ ದುಬೆ, ಕಾರ್ತಿಕ್ ಶರ್ಮಾ ಫಿನಿಷರ್ ರೋಲ್ ಪ್ಲೇ ಮಾಡ್ತಾರೆ. ಪ್ರಶಾಂತ್ ವೀರ್, ಸೊ ಅವರು ಕೂಡ ಒಬ್ರು ಆಲ್ರೌಂಡರ್, ಅವ್ರು ಫಿನಿಷರ್ ರೋಲ್ ಕೂಡ ಪ್ಲೇ ಮಾಡ್ತಾರೆ. ಸೊ MS ಧೋನಿ ಬಗ್ಗೆ ಮಾತಾಡೋದಾದರೆ ಅವರು ಅವಾಗಿಂತ ಗ್ರೇಟೆಸ್ಟ್ ಫಿನಿಷರ್ ಯಾರಪ್ಪ ಅಂದರೆ ಅದು MSD. ಸೊ ಬಾಲಿಂಗ್ ಅಂತ ಬಂದರೆ ಇದರಲ್ಲಿ ನೂರ್ ಅಹಮದ್, ನಾತಿಮ್ ಇಲೀಸ್, ಖಲೀಲ್ ಅಹಮದ್. ಸೊ ಇದು ನನ್ನ ಸ್ಟ್ರಾಂಗೆಸ್ಟ್ 11 ಆಗಿತ್ತು. ನಿಮ್ಮ ಸ್ಟ್ರಾಂಗೆಸ್ಟ್ 11ನ ಈ ವಿಡಿಯೋ ಕಮೆಂಟ್ ಒಳಗಡೆ ಕಮೆಂಟ್ ಮಾಡಿ. ಸೊ ಯಾರು ಮರಿಬೇಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಇದೇ ಥರ ಹೆಚ್ಚು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್, ಕ್ರಿಕೆಟ್ ಬಗ್ಗೆ ವೀಡಿಯೋಸ್ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ಚಾನಲ್ಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.